ಪ್ರತಿ ಚಳುವಳಿಯು ಒಂದು ಕಿಡಿಯಿಂದ ಪ್ರಾರಂಭವಾಗುತ್ತೆ. ಪ್ರತಿಯೊಬ್ಬ ನಾಯಕನು ಕನಸುಗಾರನಾಗಿ ಚಳುವಳಿಯನ್ನ ಪ್ರಾರಂಭಿಸುತ್ತಾನೆ. ಇಂದು ನಾವು ಅಂತಹ ಒಬ್ಬ ಕನಸುಗಾರನ ಬಗ್ಗೆ ತಿಳಿತಾ ಇದ್ದೇವೆ. ಅವರೇ ಚೇತನ್ ಅಹಿಂಸಾ. ಇವರು ಒಬ್ಬ ನಟನಾಗಿ, ಸಾಮಾಜಿಕ ಹೋರಾಟಗಾರನಾಗಿ ಬುದ್ಧ, ಬಸವ, ಫುಲೆ, ಅಂಬೇಡ್ಕರ್, ಪೆರಿಯಾರ್, ಕುವೆಂಪು ಮತ್ತು ಕಾಂಶಿರಾಮ್ ವಿಚಾರಗಳನ್ನು ಮೈಗೂಡಿಸಿಕೊಂಡಿರುವ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಧ್ವನಿ ಇಲ್ಲದ ಜನರಿಗೆ ಮತ್ತು ಸಮಾಜಕ್ಕೆ ಒಂದು ಗಟ್ಟಿ ಧ್ವನಿಯಾಗಿರುವ ವ್ಯಕ್ತಿತ್ವ ಇವರದ್ದು. ನಾವು ಯಾರ ಪರವಾಗಿ ನಿಂತ್ಕೊಂತೀವಿ ಹೋರಾಟ ಅಂದಾಗ ಬಲಹೀನರ ಪರವಾಗಿ, ಶ್ರಮಜೀವಿಗಳು, ಬಡವರು, ಕಷ್ಟದಲ್ಲಿರೋರು, ಶೋಷಿತ ವರ್ಗ. ಸೊ ಯಾರಿಗೆ ಒಂದು ರೀತಿ ಈ ಪವರ್ ಸ್ಟ್ರಕ್ಚರ್ನಲ್ಲಿ ಕಷ್ಟ ಆಗ್ತಾ ಇದೆಯೋ ಅವ್ರ ಪರವಾಗಿ ನಿಂತ್ಕೊಳ್ಳೋದು ಒಬ್ಬ ಹೋರಾಟಗಾರನ ಕರ್ತವ್ಯ. ಫೆಬ್ರವರಿ 24, 1983 ಅಮೆರಿಕದ ಚಿಕಾಗೋದಲ್ಲಿ ಡಾಕ್ಟರ್ ಅಮರ್ ಕುಮಾರ್ ಮತ್ತು ಡಾಕ್ಟರ್ ಮಂಗಳಮ್ಮನವರ ಮಗನಾಗಿ ಜನಿಸಿದ ಚೇತನ್ ಕುಮಾರ್ ಭಾರತದಿಂದ ಸಪ್ತ ಸಾಗರದ ಆಚೆ ಇರುವ ಪ್ರದೇಶದಲ್ಲಿ ಬೆಳೆದವರು. ಆದರೂ ಅವರ ಹೃದಯವು ಯಾವಾಗಲೂ ಭಾರತ, ಕರ್ನಾಟಕ ಮತ್ತು ಕನ್ನಡದ ವಿಷಯಗಳಿಗೆ ಸೆಳೆಯಲ್ಪಟ್ಟಿತು. ಬಾಲ್ಯದ ಜೀವನವು ಕುತೂಹಲದಿಂದ ಕೂಡಿತ್ತು. ಹೆಚ್ಚೆಚ್ಚು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ವರ್ಣಭೇದ, ಲಿಂಗ, ಅಸಮಾನತೆ ಇನ್ನಿತರ ವಿಷಯಗಳನ್ನು ಪ್ರಶ್ನಿಸುತ್ತಾ ಬೆಳೆದ ಚೇತನ್ ಇನ್ನಿತರ ಸಮಾಜದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಆಸಕ್ತಿಯನ್ನ ಹೊಂದಿದ್ರು. ನ್ಯಾಯವನ್ನ ಹುಡುಕ್ತಾ ಇದ್ರು ಮತ್ತು ಬದಲಾವಣೆಯ ಕನಸುಗಾರನಾಗಿ ಬೆಳೆದರು. ಯೇಲ್ ವಿಶ್ವವಿದ್ಯಾನಿಲಯದಿಂದ 2005 ದಕ್ಷಿಣ ಏಷ್ಯಾದ ಅಧ್ಯಯನ ಮಾಡಿ ಪದವಿ ಪಡೆದರು. 2005 ತನ್ನ ಅಧ್ಯಯನವನ್ನ ಪೂರ್ಣಗೊಳಿಸಿದರು. ಭಾರತ ಮತ್ತು ಕರ್ನಾಟಕದ ಬಗ್ಗೆ ತುಂಬಾ ಕುತೂಹಲಕಾರಿಯಾಗಿದ್ದ ಚೇತನ್ ರವರು ಫುಲ್ ಬ್ರೈಟ್ ವಿದ್ಯಾರ್ಥಿ ವೇತನದಲ್ಲಿ ಕರ್ನಾಟಕಕ್ಕೆ ಹೆಜ್ಜೆ ಹಾಕಿದರು. ಈ ಸಮಯದಲ್ಲಿ ಅವರು ಬೆಂಗಳೂರಿನ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಜೊತೆಗೆ ಕೆಲಸ ಮಾಡುವಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಈ ನಾಡಿನ ಇತಿಹಾಸ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿ ತಿಳಿಯುವುದರ ಜೊತೆಗೆ ಆಳವಾಗಿ ಬೇರೂರಿರುವ ಕಟ್ಟುಬದ್ಧ ಅಸಮಾನತೆಗಳ ಕಂಡ ಚೇತನ್, ನಾನು ಈ ನೆಲಕ್ಕೆ, ನನ್ನ ತಾಯ್ನಾಡಿಗೆ ಸೇವೆ ಸಲ್ಲಿಸಬೇಕು ಎನ್ನುವ ಹಂಬಲದಿಂದ ಈ ನಾಡಿನಲ್ಲಿ ಬೇರೂರಿರುವ ಅಸಮಾನತೆ, ಮೌಢ್ಯತೆಯ ವಿರುದ್ಧ ಹೋರಾಡಲು ಟೊಂಕ ಕಟ್ಟಿ ಇಲ್ಲೇ ಉಳಿದರು. ಅಂಬೇಡ್ಕರ್, ಪೆರಿಯಾರಿನ ಸಂವಿಧಾನದ ಪೀಠಿಕೆಯಲ್ಲಿ ಸಮಾನತೆ, ನ್ಯಾಯ ನಮ್ಮದು, ಅದು ಸ್ವತಂತ್ರ, ಅದನ್ನು ಸಂವಿಧಾನ ಪೀಠಿಕೆಯಲ್ಲಿದೆ, ಅದನ್ನು ನಾವು ರಕ್ಷಣೆ ಮಾಡಬೇಕು. ಮೊದಲು ಇಲ್ಲಿನ ಜನರು ಮತ್ತು ಸಾಂಸ್ಕೃತಿಕ ಚೌಕಟ್ಟನ್ನ ಅಧ್ಯಯನ ಮಾಡಿದ್ರು. ಇಲ್ಲಿನ ಅಸಮಾನತೆಗಳಿಗೆ ಪರಿಹಾರಗಳನ್ನ ಹುಡುಕುತ್ತಾ ಹೋದಾಗ ಇವರಿಗೆ ಸಿಕ್ಕಿತು ಬುದ್ಧ, ಬಸವ, ಅಂಬೇಡ್ಕರ್, ಮಹಾತ್ಮ ಜ್ಯೋತಿಬಾ ಫುಲೆ, ಮಾತೆ ಸಾವಿತ್ರಿಬಾ ಫುಲೆ, ಛತ್ರಪತಿ ಶಾಹು ಮಹಾರಾಜ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ತಂದೆ ಪೆರಿಯಾರ್, ಕುವೆಂಪು ಮತ್ತು ಕಾಂಶಿರಾಮ್ ಇವರುಗಳ ಸಾಮಾಜಿಕ ಆಂದೋಲನಗಳನ್ನು ಅಧ್ಯಯನ ಮಾಡಿ ಇವರುಗಳ ಮಾರ್ಗದಲ್ಲಿ ನಡೆಯಲು ನಿಶ್ಚಯಿಸಿದ್ರು. 2007 ಕನ್ನಡ ಸಿನಿಮಾ ಜಗತ್ತಿಗೂ ಹೊಸ ಮುಖದ ಚೇತನ್. ಸಿಹಿ ಗಾಳಿ, ಸಿಹಿ ಗಾಳಿ, ಸಹಿ ಹಾಕಿದೆ ಮನಸ್ಸಿನಲ್ಲಿ, ಬರಿ ಮಾತು, ಬರಿ ಮಾತು, ಇನ್ಯಾಕೆ ಪ್ರೀತಿಯಲಿ. ಆ ದಿನಗಳು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ಹೀಗೆ ಮುಂದೆ ಸೂರ್ಯಕಾಂತಿ, ಬಿರುಗಾಳಿ, ಮೈನಾ, ರಣಂ ಸಿನಿಮಾಗಳಲ್ಲೂ ನಾಯಕ ನಟನಾಗಿ ನಟಿಸಿದ್ರು. ಪ್ರತಿ ಪಾತ್ರದೊಂದಿಗೆ ಅವರ ಹೋರಾಟ, ನ್ಯಾಯ ಮತ್ತು ವಿಚಾರಗಳು ಮುಖ್ಯವಾದ ಕಥೆಗಳನ್ನು ಅವರು ಆರಿಸಿಕೊಂಡ್ರು. ಆದರೆ ನಟನೆ ಎಂದಿಗೂ ಅವರ ಅಂತಿಮ ಗುರಿಯಾಗಿರಲಿಲ್ಲ. ಚೇತನ್ಗೆ ಸಿನಿಮಾ ಜನರಿಗೆ ತಲುಪಲು ಅನೇಕ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಭಾವಿಸಿದರು. ಬೆಳ್ಳಿ ಪರದೆಯ ಆಚೆಗೆ ಚೇತನ್ ಸಮಾಜದ ಪ್ರತಿಯೊಬ್ಬರ ನ್ಯಾಯದ ಹೋರಾಟದ ಹಾದಿಯಲ್ಲಿ ನಡೆದರು. ಹೀಗೆ ಬಲು ಮುಖ್ಯವಾಗಿ ದಿಡ್ಡಳ್ಳಿ ಗ್ರಾಮದಲ್ಲಿ ಸ್ಥಳಾಂತರಗೊಂಡ ಬುಡಕಟ್ಟು ಜನಾಂಗದವರ ಪುನರ್ವಸತಿಗಾಗಿ ಹೋರಾಟ. ಕುಶಾಲನಗರದ ದಿಡ್ಡಳ್ಳಿಯಲ್ಲಿ ಬಲವಂತವಾಗಿ ಸ್ಥಳಾಂತರಗೊಂಡ 3,000ಕ್ಕೂ ಹೆಚ್ಚು ಕೂರ್ಗ್ ಬುಡಕಟ್ಟು ಜನಾಂಗದವರಿಗೆ ಆ ಸಂದರ್ಭದಲ್ಲಿ ಚೇತನ್ ಅಹಿಂಸಾ ಭರವಸೆಯಾದರು. ಅವರು ಮಾಡಿದ ಹೋರಾಟದ ಭಾಗವಾಗಿ ಅಲ್ಲಿನ ಜನತೆಗೆ ತಮ್ಮ ಪುನರ್ವಸತಿಯನ್ನ ಭದ್ರಪಡಿಸಿಕೊಳ್ಳಲು ಸಹಾಯವಾಯಿತು.
ಅಲ್ಲಿನ ಜನರು ತಮ್ಮದೇ ಆದ ಭೂಮಿಯನ್ನ ಭದ್ರಪಡಿಸಿಕೊಂಡು ನಂತರ ದಿಡ್ಡಳ್ಳಿಯಲ್ಲಿ ಇವರ ಹೋರಾಟದಿಂದ 528 ಮನೆಗಳನ್ನ ನಿರ್ಮಿಸಲಾಯಿತು. ಎಂಡೋಸಲ್ಫಾನ್ ಸಂತ್ರಸ್ತರಿಗಾಗಿ ಹೋರಾಟ. ಕರಾವಳಿ ಕರ್ನಾಟಕದಲ್ಲಿ ಎಂಡೋಸಲ್ಫಾನ್ ಎಂಬ ಅತ್ಯಂತ ಮಾರಕ ಕೀಟನಾಶಕ ಇದನ್ನ ದಶಕಗಳಿಂದ ಕರಾವಳಿ ಕರ್ನಾಟಕದಲ್ಲಿ ಗೋಡಂಬಿಗೆ ವೈಮಾನಿಕವಾಗಿ ಸಿಂಪಡಿಸಲಾಗ್ತಾ ಇತ್ತು. ಇದರಿಂದಾಗಿ ಸಾವಿರಾರು ಮಕ್ಕಳು ಬೃಹತ್ ವಿರೂಪವಾಗಿ ಮತ್ತು ಜೀವನವನ್ನು ದುರ್ಬಲಗೊಳಿಸುವ ಕಾಯಿಲೆಗಳೊಂದಿಗೆ ಜನಿಸಿದ್ರು. 2012ರ ಸಂದರ್ಭದಲ್ಲಿ ಎಂಡೋಸಲ್ಫಾನ್ ಸಂತ್ರಸ್ತರ ನ್ಯಾಯಕ್ಕಾಗಿ ಚೇತನ್ ಅಹಿಂಸಾರವರು ಉತ್ತಮ ವೈದ್ಯಕೀಯ ಆರೈಕೆ ಮತ್ತು ಪರಿಹಾರವನ್ನ ಕೋರಿದ್ರು. ವ್ಯವಸ್ಥೆಯು ಅವರನ್ನ ನಿರ್ಲಕ್ಷಿಸಿದಾಗ ಹೋರಾಟವನ್ನ ಮುನ್ನಡೆಸಿ ಸರ್ಕಾರದಿಂದ ಸರಿಸುಮಾರು 90 ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲು ಕಾರಣರಾದರು. ಕಾಡುಗೊಲ್ಲ ಸಮುದಾಯಕ್ಕಾಗಿ ಹೋರಾಟ. ಈ ವ್ಯವಸ್ಥೆಯಿಂದ ಮರೆತು ಹೋಗಿದ್ದ ಕಾಡುಗೊಲ್ಲರು ಕಾಡಿನ ಗುಡಿಸಲುಗಳಲ್ಲಿ ವಾಸ ಮಾಡುತ್ತಾ ಯಾವ ಆಧುನಿಕತೆಗೂ ಒಳಗೊಳ್ಳದೆ ಬುಡಕಟ್ಟುಗಳಾಗಿಯೇ ಉಳಿದುಕೊಂಡಿದ್ದ ಸಮುದಾಯವಿದು. ಕಾಡುಗೊಲ್ಲರನ್ನ ನಿಗದಿತ ಬುಡಕಟ್ಟು ಜನಾಂಗದವರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲು ಚೇತನ್ ಹೋರಾಡಿದ್ರು. ಇದರಿಂದಾಗಿ ಪ್ರವರ್ಗ 1ರಲ್ಲಿ ಈ ಸಮುದಾಯವನ್ನ ಸೇರಿಸಲು ಸರ್ಕಾರ ಒಪ್ಪಿತು. ಕಾಡುಗೊಲ್ಲರು ತಲೆಮಾರುಗಳಿಂದ ನಿರಾಕರಿಸಲ್ಪಟ್ಟ ಮಾನ್ಯತೆ ಮತ್ತು ಹಕ್ಕುಗಳನ್ನು ಪಡೆಯಲು ಅವಕಾಶ ಸಿಕ್ಕಿತು. ಫೈರ್ ಸಂಸ್ಥೆ ಸ್ಥಾಪನೆ. ಪ್ರತಿ ಬದಲಾವಣೆಯು ತಮ್ಮ ಒಳಗಿನಿಂದ ಪ್ರಾರಂಭವಾಗುತ್ತೆ. ಹಾಗೆಯೇ ಚೇತನ್ ಸಾಮಾಜಿಕ ಹೋರಾಟದ ಜೊತೆಗೆ ಅವರು ತನ್ನ ಸ್ವಂತ ಉದ್ಯಮದೊಳಗೆ ಹೋರಾಡಿದ್ರು. 2017ರಲ್ಲಿ ಅವರು ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಅಂಡ್ ಈಕ್ವಾಲಿಟಿ ಎಂಬ ಸಂಸ್ಥೆಯನ್ನು ಸಹ ಸ್ಥಾಪಿಸಿದರು. ಕನ್ನಡ ಚಲನಚಿತ್ರೋದ್ಯಮದಲ್ಲಿ ಲೈಂಗಿಕ ಕಿರುಕುಳ ಮತ್ತು ಕಾಸ್ಟಿಂಗ್ ಕೌಚನ್ನು ಪರಿಹರಿಸಲು ಈ ಸಂಸ್ಥೆಯು ಮುಂದಾಯಿತು. ಜೊತೆಗೆ ಫೈರ್ ಸಂಸ್ಥೆಯು ದೇಶದಲ್ಲೇ ಮೊಟ್ಟ ಮೊದಲಿಗೆ ಚಲನಚಿತ್ರೋದ್ಯಮ ಆಂತರಿಕ ದೂರುಗಳ ಸಮಿತಿಯನ್ನ ಪ್ರಾರಂಭಿಸಿದಷ್ಟೇ ಅಲ್ಲದೆ ಸಿನಿಮಾ ರಂಗದಲ್ಲಿನ ಕಾರ್ಮಿಕರ ಹಕ್ಕುಗಳಿಗಾಗಿ, ಕನ್ನಡ ಸಿನಿಮಾದಲ್ಲಿನ ಲಿಂಗ ಸಮಾನತೆ ಮತ್ತು ನ್ಯಾಯಯುತ ಸಿನಿಮಾ ರಂಗಕ್ಕಾಗಿ ಇಂದಿಗೂ ಕಾರ್ಯನಿರ್ವಹಿಸುತ್ತಿದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಮಾನ್ಯತೆಗಾಗಿ ಹೋರಾಟ. ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಅಕಸ್ಮಾತ್ ಲಿಂಗಾಯತ ಧರ್ಮಕ್ಕೆ ಹುಟ್ಟಿದ್ದಕ್ಕಲ್ಲ. ನಾನಿವತ್ತು ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮ ಲಿಂಗಾಯತ ಧರ್ಮದ ಪ್ರಗತಿಪರ ಸಿದ್ಧಾಂತದ ಮೇಲಿರೋ ಅಭಿಮಾನಕ್ಕೋಸ್ಕರ. ಒಂದು ಧರ್ಮದಲ್ಲಿ ಎಷ್ಟು ಜನ ಭಕ್ತರಿದ್ದಾರೆ, ಎಷ್ಟು ಜನ ಅನುಯಾಯಿಗಳಿದ್ದಾರೆ, ಎಷ್ಟು ದೇಶಗಳಲ್ಲಿದೆ, ಎಷ್ಟು ವರ್ಷಗಳಿದೆ, ಅದು ಮುಖ್ಯ ಆಗಲ್ಲ. ಒಂದು ಧರ್ಮದಲ್ಲಿ ಎಷ್ಟು ತರ್ಕಬದ್ಧವಾದ ಯೋಚನೆಗಳಿದೆ, ಎಷ್ಟು ಸಮಾನತೆ ಇದೆ, ಎಷ್ಟು ಸಾಮಾಜಿಕ ನ್ಯಾಯ ಇದೆ, ಅದು ಮುಖ್ಯವಾಗುತ್ತೆ. ಆ ದೃಷ್ಟಿನಲ್ಲಿ ನೋಡಿದ್ರೆ ಬೌದ್ಧ ಧರ್ಮ ಜೊತೆ ಲಿಂಗಾಯತ ಧರ್ಮ ಒಂದು ಉತ್ತಮ ಧರ್ಮ ಅಂತ ಹೇಳೋದ್ರ ಸುಳ್ಳಿಲ್ಲ. ಲಿಂಗಾಯತ ಸಮುದಾಯವು ಸ್ವತಂತ್ರ ಧರ್ಮವಾಗಿ ಮಾನ್ಯತೆ ನೀಡುವಂತೆ ಅವರು ಧ್ವನಿ ಎತ್ತಿದ್ರು. ಬಸವಣ್ಣ ಮತ್ತು ಬಸವ ಶರಣರ ಗುರುತನ್ನ ಗೌರವಿಸಬೇಕು, ಹಾಗೆಯೇ ಅವರ ಧಾರ್ಮಿಕತೆಯನ್ನ ರಕ್ಷಿಸಬೇಕೆಂದು ಒತ್ತಾಯಿಸಿದರು. ಹೀಗೆಯೇ ಕೇಂದ್ರ ಮೋದಿ ಸರ್ಕಾರವು ರೈತ ವಿರೋಧಿ ಬಿಲ್ ತಂದಾಗ ಹೋರಾಟ, ಪರಿಸರಕ್ಕೆ ಸಂಬಂಧಪಟ್ಟ ಹೋರಾಟಗಳು, ಪತ್ರಕರ್ತೆ ಗೌರಿ ಲಂಕೇಶ್ ಹತ್ಯೆ ಸಂದರ್ಭದಲ್ಲಿ ಹೋರಾಟ, ಹಿಂದಿ ಹೇರಿಕೆಯ ವಿರುದ್ಧ ಕನ್ನಡದ ಮತ್ತು ಕನ್ನಡಿಗರ ಹಕ್ಕುಗಳಿಗಾಗಿ ಹೋರಾಟ, ಲೈಂಗಿಕ ಅಲ್ಪಸಂಖ್ಯಾತರ ಹೋರಾಟಗಳಿಗೆ ಬೆಂಬಲ, ಕ್ರಿಕೆಟ್ನಲ್ಲಿ SC/ST ಮತ್ತು OBCಗಳಿಗೆ ವ್ಯವಸ್ಥಿತವಾಗಿ ಅನ್ಯಾಯವಾಗಿದೆ, ಸಾಕಷ್ಟು ವರ್ಷಗಳಿಂದ ಕೆಲವು ಸಮುದಾಯದ ಜನರೇ ಆಕ್ರಮಿಸಿಕೊಂಡಿದ್ದಾರೆ ಎಂದು ಬಹುಜನರಿಗಾಗಿ ಹೋರಾಟ ಮಾಡಿದ್ರು. ನಮ್ಮ ದೇಶದ ಕ್ರಿಕೆಟ್ ಎಷ್ಟು ದುಡ್ಡು ಪಡೆಯುತ್ತೆ, ಎಷ್ಟು ಬೆನಿಫಿಟ್ ಪಡೆಯುತ್ತೆ, ಎಷ್ಟು ಮೀಡಿಯಾ ಪಡೆಯುತ್ತೆ ನಮ್ಗೆ ಗೊತ್ತಿದೆ. ಆದ್ರೆ ಅದರ ಅಂಕಿಅಂಶಗಳು ಹೇಳೋ ಪ್ರಕಾರ 70% ಹೆಚ್ಚು ಅಲ್ಲಿರೋ ಆಟಗಾರರು ಮೇಲ್ಜಾತಿಯವರು. ನಿಜವಾಗ್ಲೂ ಇಂಡಿಯನ್ ಕ್ರಿಕೆಟ್ ಟೀಮ್ ಇನ್ನು ಉತ್ತಮವಾಗಿ ಆಗ್ಬೇಕು ಅಂದ್ರೆ ಬಹುಶಃ ನಮಗೆ ಮೀಸಲಾತಿ ಅದರಲ್ಲೂ ಕೊಟ್ರೆ, SC/ST ನವರಿಗೆ ಅದನ್ನು ಕೊಟ್ಟರೆ, ಅಲ್ಪಸಂಖ್ಯಾತರಿಗೆ ಅದನ್ನು ಕೊಟ್ಟರೆ ಇನ್ನು ಉತ್ತಮವಾದ ಸೈಡ್ ಆಗ್ತೀವಿ ಅಂತ ಹೇಳೋದು ಸುಳ್ಳಿಲ್ಲ. ಮೂಲ ನಿವಾಸಿ ಪಂಬದ, ನಲಿಕೆ, ಪರಾವ, ಭೂತಕೋಲ ಸಂಸ್ಕೃತಿಯು ನಿಜ ಮೂಲದ ಬಗ್ಗೆ ಐತಿಹಾಸಿಕ ಚರ್ಚೆ, ಬಿಜೆಪಿಯ ಹಿಂದುತ್ವದ ವಿರುದ್ಧದ ಹೋರಾಟ, ಕಾಂಗ್ರೆಸ್ನ ಯಥಾಸ್ಥಿತಿವಾದದ ಹೋರಾಟ, JDSನ ಸ್ವಜನ ಪಕ್ಷಪಾತದ ವಿರುದ್ಧ ಹೋರಾಟ, SC/ST ಸಮುದಾಯದಲ್ಲಿನ ಒಳ ಮೀಸಲಾತಿಗಾಗಿ ಹೋರಾಟ, ಜಾತಿವಾರು ಜನಗಣತಿ ಬಿಡುಗಡೆಗೆ ಆಗ್ರಹಿಸಿ ಹೋರಾಟ. ಮತ್ತೆ ಮುಖ್ಯವಾಗಿ ಜಾತಿ ಜನಗಣತಿ ಅನ್ನೋದು 9 ವರ್ಷಗಳಿಂದ ನಡೀತಾ ಇದೆ. 250 ಕೋಟಿ. ಅದನ್ನ ಏನ್ ಮಾಡ್ಬೇಕು, ಅದನ್ನ ಇವತ್ತಿಗೂ ಅದನ್ನ ಬಿಡುಗಡೆ ಮಾಡಬೇಕು. ಲಿಂಗಾಯತ ಮತ ಚದರತ್ತೆ ಅಂತ 2 ತಿಂಗಳಲ್ಲಿ ಆರಾಮಾಗಿ ಪ್ರತ್ಯೇಕ ಬಸವ ಧರ್ಮ ಮಾಡ್ತೀರಾ. ಆದ್ರೆ ದಲಿತರಿಗೆ, ಆದಿವಾಸಿಗಳಿಗೆ, ಶೂದ್ರರಿಗೆ ಎಲ್ಲರಿಗೂ ನ್ಯಾಯ ಸಿಗತ್ತೆ ಅಂತ ನೀವು ಜಾತಿ ಜನಗಣತಿ
ಬಿಡುಗಡೆ ಮಾಡಲ್ಲ. ಲಿಂಗಾಯತ ಒಕ್ಕಲಿಗರ ವಿರೋಧ ಮಾಡ್ತಿರೋ ತಾಳ ತಕ್ಕಂತೆ ಕುಣಿತಾ ಇದ್ದೀರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ನೋಡಿ, ನಿಮ್ಮ ರಾಹುಲ್ ಗಾಂಧಿ ಹೈಕಮಾಂಡ್ ದೊಡ್ಡದಾಗಿ ಮೋದಿಗೆ ಕಾಸ್ಟ್ ಸೆನ್ಸಸ್ ಮಾಡಿ ಅಂತ ಹೇಳ್ತಿರಲ್ಲ, ದೊಡ್ಡದಾಗಿ ಪೇಪರ್ ಅಲ್ಲಿ ಬರ್ತಿರಲ್ಲ. ರಾಹುಲ್ ಗಾಂಧಿ ಅವರೇ, ಒಂದ್ ಹೇಳಿ ಸಿದ್ದರಾಮಯ್ಯನವ್ರಿಗೆ, ಇಲ್ಲಿ ನಿಮ್ಮ ಅಧಿಕಾರ ಇದೆ, ಒಂದ್ ಕೊಡಿ ನಮಗೆ ಜಾತಿ ಜನಗಣತಿ, ಅದ್ರ ತಕ್ಕಂತೆ ಯೋಚನೆಗೊಳಿಸೋದು ಬರೀ ನಿಮ್ಮ ಪಾರ್ಪಲ್ ನಂಬಿಕೆ ಇಲ್ಲ ನಮ್ಗೆ. ಎಸ್ಸಿ ಎಸ್ಪಿ ಟಿಎಸ್ಪಿ ಹಣದ ದುರ್ಬಳಕೆ ಖಂಡಿಸಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಹೋರಾಟ. ಟಿಎಸ್ಪಿ ಹಣ ದಲಿತರಿಗೆ ದುಡ್ಡನ್ನ ಜಾಸ್ತಿ ನೀಡಬೇಕು ಹೊರತು ದಲಿತರ ದುಡ್ಡನ್ನ ಕಿತ್ಕೊಳ್ಳೋದು ಏನು? ಯಾರಿವತ್ತಿನ ದಿನ ಗುಡಿಸಲು ಬದುಕ್ತಾ ಇದ್ದಾರೆ? ಯಾರಿವತ್ತಿನ ದಿನ ಬೇರೆ ಬೇರೆ ಚೌಪಡಿಗಳಲ್ಲಿ, ಸ್ಲಮ್ಗಳಲ್ಲಿ, ದೊಡ್ಡ ಪ್ರಮಾಣದ ಜೈಲುಗಳಲ್ಲಿ, ಅದು ಹೆಚ್ಚಾಗಿ ದಲಿತರ ಆದಿವಾಸಿಗಳು, ಅಲೆಮಾರಿಗಳು. ನಾನು ಸಾವಿರಾರು ಜೋಪಡಿಗಳು ನೋಡಿದ್ದೀನಿ. ಯಾವ ಲಿಂಗಾಯತ ಒಕ್ಕಲಿಗ ಬ್ರಾಹ್ಮಣರ ಜೋಪಡಿಯಲ್ಲಿ ಬರೀತಾ ಇದ್ದಿಲ್ಲ. ಈ ವ್ಯವಸ್ಥೆನೇ ಅಸಮಾನವಾಗಿದೆ. ಆದ್ರೆ ನಿಮಗೆ ನಿಮ್ಮ ಟ್ಯಾಪೆ ಹಚ್ಚೋ ಸ್ಕೀಮ್ಗಳಿಗೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ದಲಿತರ ದುಡ್ಡು ಕಿತ್ಕೊಂತೀರಲ್ಲ. ನಿಮ್ಮ ಪಕ್ಷದಲ್ಲೇ ಒಬ್ಬ ಸಾಧಾರಣ MLA ಅಂಕಿಅಂಶಗಳ ಪ್ರಕಾರ 60 ಕೋಟಿ ದುಡ್ಡಿದೆ ಅಂದ್ರೆ ಎಷ್ಟೋ ಜನ 100,000 ಕೋಟಿ ಇದೆ. ಅವ್ರ ಮೇಲೆ ತೆರಿಗೆ ಹಾಕ್ರಿ, ಅವ್ರ ದುಡ್ಡು ಕಿತ್ಕೊಂಡು ಮರು ಹಂಚಿಕೆ ಮಾಡಿ. ದಲಿತರ ಮೇಲೆ ಯಾಕೆ ಹೊಟ್ಟೆಗೆ ಹೊಡಿತೀರಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ರಾಜ್ಯ ಮತ್ತು ದೇಶದೆಲ್ಲೆಡೆ ಅಸಮಾನತೆ ಮತ್ತು ಅನ್ಯಾಯದ ವಿರುದ್ಧ ಸಾವಿರಾರು ಹೋರಾಟ, ಚರ್ಚೆ ಮತ್ತು ಚಳುವಳಿಯನ್ನ ಮುನ್ನಡೆಸಿದ್ರು. ಎಲ್ಲ ಹೋರಾಟಗಳ ಜೊತೆಗೆ ಜನಸೇವೆಯನ್ನ ಸಹ ಮಾಡಿದ್ರು. ಕೋವಿಡ್-19 ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ಫುಡ್ ಕಿಟ್ಗಳ ಹಂಚಿಕೆ, ಸಿನಿಮಾ ಕಾರ್ಮಿಕರಿಗೆ ಧನ ಸಹಾಯ, ಆದಿವಾಸಿ ಅಲೆಮಾರಿ ಸಮುದಾಯಗಳಿಗೆ ಸಹಾಯ, ಹೀಗೆ ನಿರಂತರವಾಗಿ ಜನಸೇವೆ ಮಾಡುವಲ್ಲಿ ಚೇತನ್ ತೊಡಗಿಸಿಕೊಂಡಿದ್ದಾರೆ. ಒಬ್ಬ ನಿಜವಾದ ನಾಯಕನನ್ನ ಅವನ ಕಾರ್ಯಗಳಿಂದ ಗುರುತಿಸಲಾಗತ್ತೆ ಹೊರತು ಅವನ ಮಾತುಗಳಿಂದಲ್ಲ. ಕರ್ನಾಟಕದಲ್ಲಿ ಪ್ರವಾಹವಾದಾಗ ಚೇತನ್ ಅಲ್ಲಿದ್ರು. ಸಾಂಕ್ರಾಮಿಕ ರೋಗವು ಬಡವರನ್ನ ಸಂಕಷ್ಟಕ್ಕೀಡು ಮಾಡಿದಾಗ ಚೇತನ್ ಅಲ್ಲಿದ್ರು. ಸರ್ಕಾರ ಸ್ಮಶಾನ ಕಾರ್ಮಿಕರನ್ನ ನಿರ್ಲಕ್ಷಿಸಿದಾಗ ಚೇತನ್ ಕಾರ್ಮಿಕರ ಧ್ವನಿಯನ್ನ ಹೆಚ್ಚಿಸಿದ್ರು. ಇದೆಲ್ಲದರ ನಡುವೆ ಜನಸೇವೆ, ಹೋರಾಟ, ಚಳುವಳಿಯ ಪರವಾಗಿದ್ದ ಒಡನಾಡಿ ಸ್ನೇಹಿತೆ ಮೇಘಾರವರನ್ನ ವಿವಾಹವಾದ್ರು. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಹೀಗೆ ನಾನಾ ರೀತಿಯ ಹೋರಾಟಗಳನ್ನ ಮಾಡಿಕೊಂಡು ಮುನ್ನಡೆಯುವಾಗ ಕಷ್ಟದ ಸಂದರ್ಭಗಳು ಎದುರಾದವು. ಸತ್ಯವನ್ನ ಹೇಳುವಾಗ ಶೋಷಕರ, ಅಧಿಕಾರಸ್ಥರ ಮತ್ತು ಪ್ರಭಾವಿಗಳ ಗುರಿಯಾಗೋದು ಖಂಡಿತ. ಹಾಗೆಯೇ ಚೇತನ್ ಅವರ ಧೈರ್ಯ, ನಿರ್ಭಯತೆ, ಸ್ವಾಭಿಮಾನ ಅವರ ಗುರಿಯನ್ನಾಗಿ ಮಾಡಿತು. ಆದರೂ ಪ್ರತಿ ಬಂಧನ, ಪ್ರತಿ ಬೆದರಿಕೆ ಅವರನ್ನ ಮೌನಗೊಳಿಸುವ ಬದಲು ಪ್ರತಿಯೊಂದು ವಿರೋಧಿಗಳ ಪ್ರಯತ್ನವೂ ಅವರ ಸಂಕಲ್ಪವನ್ನ ಹೆಚ್ಚೆಚ್ಚು ಬಲಪಡಿಸಿತು. ಯಾಕೆ ಅಂದ್ರೆ ಇತಿಹಾಸವು ತೋರಿಸಿದೆ, ನ್ಯಾಯಕ್ಕಾಗಿ ಧ್ವನಿಗಳು ಏರಿದಾಗ ದಬ್ಬಾಳಿಕೆಗಾರರು ಯಾವಾಗಲೂ ಅವರನ್ನ ಮೌನಗೊಳಿಸಲು ಪ್ರಯತ್ನಿಸುತ್ತಾರೆ. ಆದರೆ ಅವರು ಎಂದಿಗೂ ಯಶಸ್ವಿಯಾಗುವುದಿಲ್ಲ. ಟ್ವೀಟ್ ಗಳನ್ನ ಖಂಡಿತ ನಿಲ್ಸಲ್ಲ. ನಮಗೆ ಯಾರು ಕೂಡ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕೂಡ ಪ್ರಶ್ನಾತೀತರಲ್ಲ. ಎಲ್ಲಾರು ಪ್ರಶ್ನೆ ಮಾಡೋ ಹಕ್ಕಿದೆ. ಅದು ನಮ್ಮ ಪಬ್ಲಿಕ್ ಸರ್ವೆಂಟ್ ಗಳನ್ನ, ಅದು CM, MP, MLA, IPS, IAS ಅಥವಾ ನ್ಯಾಯಾಧೀಶರು, ಅದು ಮಂಜುನಾಥ್ ಗೌಡ ಪಾಟೀಲ್ ಆಗಿರ್ಬೋದು, ಕೃಷ್ಣ ದೀಕ್ಷಕರಾಗಿರ್ಬೋದು, ಯಾವುದೇ ನ್ಯಾಯಾಧೀಶರ ಪ್ರಶ್ನೆ ಮಾಡ್ತೀವಿ. ಇದು ಸಂವಿಧಾನದ ಹಕ್ಕು. ಅದನ್ನ ನಾವು ನ್ಯಾಯ ಒದಗಿಸ್ಕೊಡ್ತಾರೆ. ನಮಗೆ ಕೋರ್ಟ್ಸ್ ನಂಬಿಕೆ ಇದೆ. ನಾವು ಸಂವಿಧಾನವಾಗಿ ನಿಂತ್ಕೊಂಡಿರ್ತೇನೆ. ನಾವು ಹೇಳ್ಕೊಳ್ಳಿ, ಪ್ರಶ್ನೆ ಮಾಡೋದು ಹಕ್ಕು. ಇಷ್ಟೆಲ್ಲ ಹೋರಾಟಗಳು, ಚರ್ಚೆಗಳು, ಚಳುವಳಿ ಮತ್ತು ವಿಚಾರಗೋಷ್ಠಿ ಮಾಡ್ಕೊಂಡು ಬಂದಿರುವ ಚೇತನ್ ಅಹಿಂಸಾ ಹುಟ್ಟಿದ್ದು ಪ್ರಭಾವಿ ಸಮುದಾಯದ ಶ್ರೀಮಂತ ಕುಟುಂಬದಲ್ಲಿ. ಆದರೂ ಹೆಚ್ಚು ಪಡೆದಿರುವ ನಾವುಗಳು ಹೆಚ್ಚು ಸಮಾಜಕ್ಕೆ ನೀಡಬೇಕೆಂಬ ತನ್ನದೇ ತತ್ವ ಪ್ರತಿಪಾದಿಸುತ್ತಾ ಮುನ್ನಡೆಯುತ್ತಿರುವ ಒಬ್ಬ ಸಮಾನತಾವಾದಿಗಳ ಒಡನಾಡಿಯಾಗಿ ಹೋರಾಟ ಮಾಡುತ್ತಾ, ಚಳುವಳಿ ಮಾಡುತ್ತಾ, ನಮ್ಮೆಲ್ಲ ಪೂರ್ವಿಕರ ವಿಚಾರಗಳನ್ನ ಮಾತನಾಡುತ್ತಾ, ಜೊತೆಗೆ ಒಂದು ದೊಡ್ಡ ಶಕ್ತಿಯಾಗಿ ಮನುವಾದಿಗಳಿಗೆ, ಯಥಾಸ್ಥಿತವಾದಿಗಳಿಗೆ ತಲೆನೋವಾಗಿ ವಿಚಾರಗಳನ್ನ ದೇಶಾದ್ಯಂತ ಚರ್ಚೆ ಮಾಡಿಸ್ತಾ ಇರುವ ಮುಂಚೂಣಿಯ ನಾಯಕನಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುವ ಸಮಾನತಾವಾದಿ ನಾಯಕ ಚೇತನ್ ಅಹಿಂಸರ್ ಅವರನ್ನ ನಾವು ಉಳಿಸಿಕೊಂಡು, ಬೆಳೆಸಿಕೊಂಡು, ಕಾಪಾಡಿಕೊಂಡು ನಾವು ಸಮಾನತಾವಾದಿಗಳು ಮುನ್ನಡೆಯಬೇಕಿದೆ. ಅವರ ಸಮಾಜದ ಕರ್ನಾಟಕ ನಿರ್ಮಾಣದ ಕನಸು ಯಶಸ್ವಿಯಾಗಲಿ. ಅವರ ಈ ಧೈರ್ಯದ ಗಟ್ಟಿ ನಿಲುವುಗಳು ಮತ್ತು ಜೀವನವು ಯಾವಾಗಲೂ ನಮಗೆ ಸದಾ ಸ್ಫೂರ್ತಿಯಾಗಿರುತ್ತದೆ. ಜೈ ಭೀಮ್.
ನಿನ್ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬೋದು. ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬೋದು. ರಾಜ್ಯವ್ಯಾಪಿ ದೇಶವ್ಯಾಪಿ ಕಾಲಿ ಚಕ್ರ ಕಟ್ಕೊಂಡು ಸುತ್ತಾ ಇದ್ದೀರಿ. ನೀವು ಹೇಳಿದ್ರೆ ಚಿಂತಾಮಣಿ ಹೋಗ್ತೀನಿ, ಕೋಲಾರ ಹೋಗ್ತೀನಿ, ರಾಜ್ಯವ್ಯಾಪಿ ಓಡಾಡ್ತಿದ್ದೀರಿ ನೀವು. ಬೇರೆ ಯಾರೋ ಆಗಿದ್ರೆ ನಾನು ಇನ್ನೂ ಎಷ್ಟು ಸಿನಿಮಾ ಮಾಡಬೇಕು, ಫಿಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಕಾಲ್ ಟೆಸ್ಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಿರೋ, ಎಷ್ಟು ಕೋಟಿ ತಗೋಬೇಕು ಸಿನಿಮಾದಲ್ಲಿ ಅಂತ ಯೋಚನೆ ಮಾಡ್ತಿರೋದು. ಅದೆಲ್ಲವನ್ನೂ ಬಿಟ್ಟು ನಿಮಗೆ ಗನ್ಮನ್ಗಳನ್ನ ಕೊಟ್ಟಿದ್ರು, ಗನ್ಮನ್ಗಳನ್ನ ಸರ್ಕಾರ ವಾಪಸ್ ತಗೋತು. ಜೀವಕ್ಕೆ ಅಪಾಯ ಇದೆ, ನಿಮಗೆ ಬೆದರಿಕೆಗಳಿದೆ, ಎಲ್ಲವನ್ನೂ ಲೆಕ್ಕಿಸದೆ ಓಡಾಡ್ತಿದ್ದೀರಿ ಸರ್. ನಿಮ್ಮ ಸ್ವಾರ್ಥಕ್ಕೆ ನಯಾ ಪೈಸವು ಯೋಚನೆ ಮಾಡಿದೆ. ಹೋರಾಟಗಳು ಮಾರಾಟ ಆಗಿರೋ ಸನ್ನಿವೇಶದಲ್ಲಿ ನಿಸ್ವಾರ್ಥವಾಗಿ ಸಮಾನತೆ ಪರಿವರ್ತನೆ ಓಡಾಡ್ತಿದ್ದೀರಿ ಸರ್. ಬಟ್ ಆ ಚೇಂಜಸ್ ಏನಾದ್ರು ಆಗಿದೆಯಾ ಅಂತ ಗ್ರೌಂಡ್ ಅಲ್ಲಿ ಬಂದಿರುತ್ತೆ? ನನಗೆ ಖಂಡಿತ ಕಾಣ್ತಾ ಇದೆ. ಒಂದೇ ರೀತಿ ನೋಡಿದ್ರೆ ನಮ್ಮ ಗುರಿ ಏನ್ ಗೊತ್ತಾ, ಒಂದು ವ್ಯಕ್ತಿ ಗುರಿ ಸ್ಟಾರ್ ಆಗಬೇಕು ಅಂದ್ರೆ ತಲೆ ಕಟ್ಸ್ಕೊಂತಾರೆ. ವರ್ಷಾನ್ಗಣೆ ಕೆಲಸ ಮಾಡಿ ನಾನು ಸ್ಟಾರ್ ಆಗಬೇಕು, ಒಬ್ಬ ದುಡ್ಡು ಮಾಡ್ಕೋಬೇಕು ಅಂದ್ರೆ ಹಿಂದೆ ಮುಂದೆ ಅಡ್ಡದಾರಿಗಳು ಇಟ್ಕೊಂಡು ದುಡ್ಡು ಮಾಡ್ಕೊಳ್ತಾರೆ. ನಮ್ಮ ಗುರಿ ಏನ್ ಗೊತ್ತಾ, ಸಮಾಜಕ್ಕೆ ಎಷ್ಟು ಒಳ್ಳೇದು ಮಾಡಕ್ಕೆ ಸಾಧ್ಯ ಅದು ನಮ್ಮ ಗುರಿ. ಎಷ್ಟು ಈ ಜೀವನದಲ್ಲಿ ಒಳ್ಳೇದು ಮಾಡ್ಬೋದು ಅದು ಮಾಡೋಣ. ಸಮಾನತೆನೇ ಆ ಒಳ್ಳೆತನ. ನಮಗೆ ಇವತ್ತಿನ ನನಗೆ ಮುಂಚೆ ಒಂದು 5-6 ವರ್ಷದ ಮುಂಚೆ, 4-5 ವರ್ಷದ ಮುಂಚೆ ಮೀಟು ಟೈಮ್ನಲ್ಲಿ ಆಗಿರ್ಬೋದು, ಪ್ರತ್ಯೇಕ ಲಿಂಗಾಯತ ಧರ್ಮದ ಟೈಮ್ನಲ್ಲಿ ಆಗಿರ್ಬೋದು, ಬ್ರಾಹ್ಮಣ್ಯರ ಹೋರಾಟ 2021 ಆಗಿರ್ಬೋದು, ಬಹಳ ವಿರೋಧ ಬರ್ತಾ ಇತ್ತು. ನನ್ನ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಮಾಜ ತಯಾರಿರಲಿಲ್ಲ. ಇವಾಗ 2024 ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ವಿಚಾರಗಳಿಗೆ ವಿರೋಧ ಬರುತ್ತೆ, ಬಟ್ ಆ ತರ ದೊಡ್ಡ ಮಟ್ಟ ವಿರೋಧ ಇಲ್ಲ. ಇವಾಗ ಇದರಲ್ಲಿ ಏನೋ ಸತ್ಯ ಇರ್ಬೋದು, ಬೇರೆ ದೃಷ್ಟಿಕೋನದಿಂದ ಚೇತನ್ ನೋಡ್ತಾ ಇದ್ದಾನೆ, ಇದೇ ನಮ್ಮ ಕರ್ನಾಟಕ ಅಗತ್ಯ ಇರ್ಬೋದು ಅಂತ ಬರೀ ಒಂದು ಪಕ್ಷದವರಲ್ಲ, ಬಿಜೆಪಿನವ್ರಿಗೂ ಅನ್ಸುತ್ತೆ, ಕಾಂಗ್ರೆಸ್ನವ್ರಿಗೂ ಅನ್ಸುತ್ತೆ, JDSನವ್ರಿಗೂ ಅನ್ಸುತ್ತೆ, ಆಪ್ನವ್ರಿಗೂ ಅನ್ಸುತ್ತೆ, ಕಾಂಗ್ರೆಸ್ನವ್ರಿಗೂ ಅನ್ಸುತ್ತೆ, ನಮ್ಮ ಸಮಾನತಾವಾದಿಗಳು ಅನ್ಸುತ್ತೆ. ಅಂದ್ರೆ ಯಾವ ಇದು ನಿಷ್ಪಕ್ಷಪಾತವಾದ ಸಮಾನತೆ ಅಂದಾಗ ಎಲ್ಲರಿಂದ ವಿರೋಧನೂ ಬರುತ್ತೆ, ಎಲ್ಲರಿಂದ ಫಲನೂ ಬರುತ್ತೆ. ಅಂಡ್ ಆ ಫಲ ಬರ್ತಿರೋದ್ರಿಂದ ನಮ್ಗೆಲ್ಲ ಕಡೆ ರೀಚ್ ಆಗ್ತಾ ಇದೆ.